ಸನ್ಮಾನ್ಯ ಅಧ್ಯಕ್ಷರೇ, ನಾವು ಬೆಳಗಾವಿ ಅಧಿವೇಶನದಲ್ಲಿ ಈ ಬೆಳಗಾವಿಯಲ್ಲಿ ಆದಂತ ದಲಿತ ಮಹಿಳೆ ಮೇಲೆ ಆದಂತ ಅವಮಾನದ ಘಟನೆಯನ್ನ ಪ್ರಸ್ತಾವ ಮಾಡಕ್ಕೆ ನಾನು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ. ಆದ್ರೆ ಅವತ್ತು ಅವಕಾಶ ನನಗೆ ಸಿಗ್ಲಿಲ್ಲ. ಕೊನೆಯ ದಿನಕ್ಕೆ ತಾವು ಮುಂದೆ ಹಾಕ್ಬಿಟ್ರಿ, ನಾವು ಹೊರಟೋದ್ವಿ. ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ವೆಂಟಮೂರಿ ಮಹಿಳೆಯ ವಿವಸ್ತ್ರಗೊಳಿಸಿ ದೌರ್ಜನ್ಯ ನಡೆಸಿರುವಂತ ಪ್ರಕರಣ ಇಡೀ ದೇಶನೇ ತಲೆ ತಗ್ಗಿಸುವಂತದ್ದು ಆಗಿದೆ. ಇಡೀ ದೇಶದಲ್ಲಿ ಸುದ್ದಿ ಆಗಿದೆ. ಆದ್ರೆ ಅಲ್ಲೇ ನಾವು ಅಧಿವೇಶನ ನಡೆಸ್ತಾ ಇದ್ದೀರಿ, ನಮ್ಗೇನು ಗೊತ್ತೇ ಆಗ್ಲಿಲ್ಲ. ಅಲ್ಲೇ ಇದ್ದೀರಿ, ಮುಖ್ಯಮಂತ್ರಿಗಳಿದ್ದಾರೆ, ಗೃಹ ಸಚಿವರಿದ್ದಾರೆ, ನಾವೆಲ್ಲರೂ ಇದ್ದೀರಿ, ನಮ್ಗೆ ವಿಷಯನೇ ಬರಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರು ಇದನ್ನ ಮುಚ್ಚಾಕ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ನನ್ಗನ್ಸ್ತಾ ಇದೆ. ನನಗೆ ಇದ್ರ ಬಗ್ಗೆ ಎಷ್ಟು ಗೌರವಾನ್ವಿತ ನ್ಯಾಯಾಲಯ ಚೀಫ್ ಜಸ್ಟಿಸ್ ವರಾಳೆ ಅವರು ಈ ಮಾಧ್ಯಮದಲ್ಲಿ ಬಂದಂತ ವರದಿಯನ್ನ ಗಮನಿಸಿ ಒಂದು ರೀತಿ ಭಾವೋದ್ಯಕ್ಕೆ ಒಳಗಾಗಿ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ತಮ್ಮ ಅಂಕಣದಲ್ಲಿ ಬರೆದಿದ್ದಾರೆ, ನಾವೇನು 21ನೇ ಶತಮಾನದಲ್ಲಿದ್ದೇವೋ ಅಥವಾ ಈ 17ನೇ ಶತಮಾನದಲ್ಲಿದ್ದೇವೋ, ಇದು ದುರ್ಯೋಧನ ದುಶ್ಯಾಸನರ ಕಾಲನೋ ಅನ್ನೋ ಮಾತನ್ನ ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಈ ಘಟನೆ ನಡೀತಾ ಇದ್ರು ಕೂಡ, ನಾವು ವಿಧಾನಸಭೆ ಅಧಿವೇಶನ ನಡೀತಾ ಇದ್ರು ಕೂಡ ನಮ್ಗೇನು ಗೊತ್ತಾಗದಂಗೆ ಹೆಂಗ್ ಮುಚ್ಚಿಟ್ರು ಪೊಲೀಸರು. ಅವರ ಚಾಕ್ಯಚಕ್ಯತೆಗೆ ನಾವು ಅವ್ರಿಗೆ ಅವಾರ್ಡ್ ಕೊಡ್ಬೇಕು. ಇಡೀ ದೇಶ ಕೋರ್ಟ್ಗೆ ಹೋಗಿದೆ, ನಮ್ಗೆ ಗೊತ್ತಾಗ್ಲೇ ಇಲ್ಲ. ಅಧಿವೇಶನದಲ್ಲಿ ಚರ್ಚೆನೂ ಆಗ್ಲಿಲ್ಲ ಇದು. ಆಮೇಲೆ 3 ದಿನ ನಾವು ಅಧಿವೇಶನ ಮುಗಿದು ಬರ್ಬೇಕಾದ್ರೆ ಆಮೇಲೆ ಸುದ್ದಿ ಎಲ್ಲ ಬಂತು. ಪೊಲೀಸರು ಅಷ್ಟು ನೀಟಾಗಿ ಮುಚ್ಚಾಕಿದ್ರು. ಇಲ್ಲ, ಕೊಡ್ಲಿಲ್ಲಲ್ಲ, ಮಾಡಿದ್ರೆ ಕೊಡ್ಲಿಲ್ಲ, ನಮ್ಗೆ ಅವಕಾಶ ಬರಲಿಲ್ಲ. ಅದು ಒಂದೇ ಸಮುದಾಯಕ್ಕೆ ಸೇರಿದಂತ ಜನ ಇವರು. ಅವ್ರ ಮನೆ ಹುಡುಗ ಆ ಮನೆ ಹುಡುಗಿ ಲವ್ ಮ್ಯಾರೇಜ್ ಮಾಡಿ ರಾತ್ರಿ ಓಡೋಟಿದ್ದಾರೆ. ಓಡೋದ್ಮೇಲೆ ಯಾರು ಬಲಾಢ್ಯ ಇದ್ದ ಕುಟುಂಬ, ಆ ಕುಟುಂಬದವರು ರಾತ್ರಿ ಅವ್ರ ಮನೆಗೆ ನುಗ್ತಾರೆ. ಅದು ಎಸ್ಟಿ ಸಮುದಾಯಕ್ಕೆ ಸೇರಿದಂತ ಒಂದು ಕುಟುಂಬ. ಅದು ನುಗ್ಗಿ ಗಂಡನ್ಗೆ ಹೊಡೆದು ಹೆಂಡತಿ ತಾಲಿನೆಲ್ಲ ಕಿತ್ತಾಕಿ, ನಾನು ಆ ಪದನ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ SP-ನ ಒಬ್ಬರನ್ನೇ ಕೂತರಿಸಿ ನಾನು ಕೇಳಿದೆ ಏನೇನ್ ನಡೀತು ಅಂತ ಹೇಳಿದೆ. ಅವನು ಹೇಳಿದ್ದ ಘಟನೆನ ನಾನು ಇಲ್ಲಿ ಹೇಳಕ್ಕಾಗಲ್ಲ. ಅರ್ಧ ಬಟ್ಟೆಗಳನ್ನ ತೆಗೆದಾಕ್ಬಿಟ್ಟಿರ್ತಾರೆ ಅಲ್ಲಿ, ಮನೆ ಒಳಗಡೆನೆ ಅರ್ಧ ಬಟ್ಟೆ ತೆಗೆದಾಕಿರ್ತಾರೆ. ಅಲ್ಲಿಂದ ಎಳ್ಕೊಂಡ್ಬರ್ತಾರೆ. ರಾತ್ರಿ ಎಳ್ಕೊಂಡು ಬಂದು ಕಂಬ ಕಟ್ಟಾಕಕ್ ಮುಂಚೆ ಪೂರ್ತಿ ಆ ಮಹಿಳೆಯ ಮೇಲೆ ಒಂದೇ ಒಂದು ವಸ್ತ್ರನೂ ಇಲ್ಲದ ರೀತಿ ಕಂಬು ಕಟ್ಟಿ ಅವಮಾನ ಮಾಡೋ ರೀತಿ ಆ ಮಹಿಳೆ ಯಾವ ರೀತಿಯಲ್ಲಿ ಬದುಕಬೇಕು ಅರ್ಥ ಮಾಡ್ಕೊಬೇಕು ಅಧ್ಯಕ್ಷರೇ. ಕಟ್ಟಾಕಿ ಸುಮಾರು ಅರ್ಧ ಗಂಟೆ 1 ಗಂಟೆ ಕಾಲ ಹೊಡೆದಿದ್ದಾರೆ, ಇಡೀ ಹಳ್ಳಿ ಜನ ನೋಡೋ ರೀತಿ. ನಮ್ಮ ಪೊಲೀಸರು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಒಬ್ಬ ಇನ್ಫಾರ್ಮರ್ ಇಲ್ವಾ? ಹಳ್ಳಿಯಲ್ಲಿ ಒಬ್ಬೊಬ್ಬ, ನನಗೆ ಗೊತ್ತಿರೋ ಪರಮೇಶ್ವರ್ಗೂ ಗೊತ್ತು, ನಮಗೂ ಗೊತ್ತು. ಅವ್ರು 2ನೇ ಬಾರಿ ಆಗ್ತಾ ಇದ್ದಾರೆ, 3ನೇ ಬಾರಿ. ಪ್ರತಿ ಹಳ್ಳಿಯಲ್ಲಿ ಯಾರನ್ನ ಒಬ್ರು ಇನ್ಫಾರ್ಮರ್ ಪೊಲೀಸರು ಇಟ್ಟೇ ಇರ್ತಿತ್ತು. ಅದು ನ್ಯಾಚುರಲ್ ಆ ತರ. ಇಷ್ಟೆಲ್ಲ ಇಂಥ ಒಂದು 21ನೇ ಶತಮಾನದಲ್ಲಿ ಒಬ್ಬ ದಲಿತ ಮಹಿಳೆಯನ್ನ ರಸ್ತೆಯಲ್ಲಿ ಬಟ್ಟೆ ಇಲ್ದಿರ ಕರ್ಕೊಂಬಂದು ಕಟ್ಟಾಕಿ ಕಂಬಕ್ಕೆ ಹೊಡಿತಾರೆ ಅಂತ ಹೇಳಿದ್ರೆ ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನಮ್ಮ ಪೊಲೀಸರು ಏನ್ ಬದುಕಿದಾರ ಸತ್ತಿದಾರ ಅಂತ ಯಾರು ತಿಳ್ಕೊಬೇಕೀಗ? ಈ ಘಟನೆನ ಯಾರ ಮೇಲೆ ಆಪಾದನೆ ಮಾಡ್ತೀರ ನಾವು? ಅದಾದ ಮೇಲೆ ಪೊಲೀಸರು ನಿಧಾನವಾಗಿ ಬರೋದು. ಆಮೇಲೆ ಈ ಘಟನೆ ನಡೆದು ಆ ಸಿನಿಮಾದಲ್ಲಿ ಆಗ್ತೈತಲ್ಲ, ಸಿನಿಮಾದಲ್ಲಿ ಹಿಂದಿನ ಕಾಲದೆಲ್ಲ ಸಿನಿಮಾದಲ್ಲೂ ಹಂಗೆ ಎಲ್ಲ ಸಿನಿಮಾ ಮುಗ್ದಾಗ ಬಾಕ್ಸಿಂಗ್ ಎಲ್ಲ ಆಗಿ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸರು ಬಂದು ನಿಂತ್ಕೊಳೋದು.
ಮಣಿಪುರನು ಹಂಗೆ ಆಗಿದ್ದಲ್ಲ. ಏಯ್ ನಾಗೇಂದ್ರ ಮಾತಾಡ್ಲಿ ಸುಮ್ಮನೆ. ಹೇಳಿ ಏನ್ ಹೇಳಿ. ಅದಕ್ಕೆ ನಾನು ಹೇಳಿದ್ದೆ, ನಾನು ನೀವು ಅಲ್ಲಲ್ಲ ಒಂದ್ ನಿಮಿಷ, ನಾನು ಗೃಹ ಮಂತ್ರಿ, ಅವ್ರು 3 ಸರಿ ಅಂತ ಹೇಳಿದೆ. ನೀವೆಲ್ಲೋ ಇದ್ರೆ ಯಾವ್ದೋ ಜ್ಞಾನದಾಗ ಇದ್ದೀರಿ, ಬೆಳಗ್ಗೆ ಬೇಗ ಎಬ್ಬರಿಸ್ಬಿಡ್ತಾರೆ, ಎದ್ದು ಬರಲ್ಲ, ನೀವು ಇವಾಗ ಬಂದಿದ್ದೀರಾ. ಇಲಾಖೆಗೆ ಏನು ಅನುದಾನ ಸಿಕ್ಕಿಲ್ಲ ಅಂತ ಏನೋ ಕೋಪ ಮಾಡ್ಕೊಂಡು ಯಾರು ಅವಾಗ ನೀವಿದ್ರಲ್ಲ ವಿರೋಧ ಪಕ್ಷ ಇದ್ದಾಗ, ನೀವು ವಿರೋಧ ಪಕ್ಷ ಇದ್ದಾಗ, ನಾ ಏನ್ ಕ್ರಮ ತೆಗೆದುಕೊಳ್ಬೇಕು ತಗೊಂಡಿದ್ದೀರಿ. ಈ ತರ ಘಟನೆ ಆದಾಗ ಏನೇನ್ ಆಗಿದೆಯೋ ನೋಡಿ ರೆಕಾರ್ಡ್ಸ್ ತೆಗೆದು. ನಾನು ಹೇಳ್ತಾ ಇರೋದು, ನಿಮ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದೊಂದೇ ಅಲ್ಲ, ಇನ್ನೂ 16 ಇವತ್ತು ಈ ತರ ಬೆತ್ತಲೆ ಪ್ರಕರಣ ಆಗ್ತಾ ಇರೋವಂಥದ್ದು ಪದೇ ಪದೇ ಇವ್ರು ಹೇಳ್ತಾ ಇರ್ತಾರೆ. ಯಾವಾಗೂ ಜಾಸ್ತಿ ಹೇಳ್ತಾ ಇರ್ತೀರ ಫ್ರೀ 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 ಅಂತ. ಇದು ಆ ಫ್ರೀಯಾಗಿ ಸೇರಿಸ್ತೀರಾ? ಈ ಭಾಗ್ಯನೂ ಆ ಫ್ರೀಯಲ್ಲಿ ಬರ್ತೈತ? ಕೋರ್ಟ್ ಛೀಮಾರಿ ಹಾಕಿದೆ ಇದಕ್ಕೆ. ಕೋರ್ಟ್ ಅಲ್ಲಿ ಜಡ್ಜ್ ಕಣ್ಣೀರ್ ಹಾಕಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ. ನಾನು ಸರ್ಕಾರಕ್ಕೆ ಏನು ಕಣ್ಣೀರ್ ಬರಲೇ ಇಲ್ಲಲ್ಲ, ಒಂದ್ ತೊಟ್ಟು ಕಣ್ಣೀರ್ ಬರಲಿಲ್ಲ ಯಾರಿಗೂ, ಸರ್ಕಾರಕ್ಕೆ ಒಂದು ಹನಿನೂ ಬರಲಿಲ್ಲ ಅದ್ರ ಬಗ್ಗೆ. ಯಾವಾಗ ಮಹಿಳಾ ಆಯೋಗ ಒಂದೇ ನಿಮಿಷ ಸರ್ ನಾನು ಹೇಳಿದ್ರಿ ಅಲ್ಲ, ನಾನು ಡಿಸ್ಟರ್ಬ್ ಮಾಡೋದಿಲ್ಲ ನಿಮ್ಗೆ, ನಾನು ಹೇಳ್ತೀನಿ, ಒಂದು ಕರೆಕ್ಷನ್ ಮಾಡ್ಬೇಕಲ್ಲ. ಅಲ್ಲ ಇದು ಪೂರ್ತಿ ಸಬ್ಜೆಕ್ಟ್ ಬೇಡ, ಇದನ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಹೇಳಿ. ಅಲ್ಲ, ಕ್ಲಾರಿಫಿಕೇಶನ್ ಕೊಟ್ಬೋಣ, ಯಾಕೆಂದ್ರೆ ಸತ್ಯಕ್ಕೆ ದೂರವಾಗಿರೋ ಮಾತುಗಳು ಹೇಳ್ತಾ ಇದ್ದೀರಾ, ಅದಕ್ಕೋಸ್ಕರ ನಾನು ಸ್ವಲ್ಪ ಕರೆಕ್ಷನ್ ಮಾಡೋಣ ಅಂತ ಅಷ್ಟೇ. ನಾನು ಮಾನ್ಯ ಅಧ್ಯಕ್ಷರೇ, ಹಿಂದಿನ ರಾತ್ರಿ ಆ ಘಟನೆ ಆದ ತಕ್ಷಣ ನನಗೆ ಬೆಳಿಗ್ಗೆ ಮೆಸೇಜ್ ಬರುತ್ತೆ. ಬೆಳಿಗ್ಗೆ ತಕ್ಷಣ ನಾನೇ ಆ ಗ್ರಾಮಕ್ಕೆ ಹೋಗಿದ್ದೇನೆ. ಅಷ್ಟುವರೆಗೆ ಆಗ್ಲೇ ನಮ್ಮ ಪೊಲೀಸ್ನವರು ಅವ್ರನ್ನ ರಾತ್ರಿನೇನೆ ಅವರಿಗೆ ಕರೆ ಬಂದು ತಕ್ಷಣ ಅವ್ರು ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಏನ್ ಕ್ರಮ ತಗೋಬೇಕು. ತಕ್ಷಣ 6 ಜನನ ಅರೆಸ್ಟ್ ಮಾಡಿದ್ದಾರೆ, ಅವತ್ತೇ ರಾತ್ರಿನೇ ಅರೆಸ್ಟ್ ಮಾಡಿದ್ದಾರೆ. ಆಮೇಲೆ ಕೆಲವರು ಓಡೋಗಿದ್ರು, ಅವ್ರನ್ನ ನೆಕ್ಸ್ಟ್ ಡೇ 24 ಗಂಟೆ ಒಳಗೆ ಅರೆಸ್ಟ್ ಮಾಡಿದ್ರು. ನಾನು ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ನಾನು ಹೋಗಿದ್ದೇನೆ. ಹೋಗಿ ಆ ಊರಿನಲ್ಲಿ ಆ ಮನೆಗೆ ಹೋಗಿ ಮತ್ತು ಅಲ್ಲಿ ಎಲ್ಲ ಹೋಗಿ ಆ ಹೆಣ್ಮಗಳನ್ನ ಆಸ್ಪತ್ರೆಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ಕೊಟ್ಟು ನಾವಿದ್ದೇವೆ ಅಂತ ಹೇಳಿ ಎಲ್ಲ ಬಂದಿದ್ದೇನೆ. ಸರ್ಕಾರ ಏನು ಮಾಡಲಿಲ್ಲ, ಕಣ್ಮುಚ್ಕೊಂಡಿತ್ತು, ಯಾರೂ ಹೋಗ್ಲಿಲ್ಲ, ಯಾರೂ ಬರಲಿಲ್ಲ ಅಂತ ಹೇಳಿ ತಾವು ಹೇಳ್ಬಿಟ್ರೆ ಹೇಳಿ. ನೀವು ಘಟನೆ ನಡೆದಿದ್ದು, ಕ್ರಮ ತಗೊಂಡಿಲ್ಲ, ಅದ್ ಮತ್ತೊಂದು ಹೇಳಿ, ಆದ್ರೆ ಸತ್ಯನೂ ಕೂಡ ಹೇಳ್ಬೇಕಲ್ಲ ಸ್ವಲ್ಪ. ಸತ್ಯ ಇದ್ರೆ ಹೇಳ್ತಾ ಇದ್ದೆ, ಅಲ್ಲಿ ಏನು ಸತ್ಯನೇ ಇರಲಿಲ್ಲ. ರಾವಣ ರಾಜ್ಯ ಅದು, ನಾನು ಹೋಗಿದ್ದು ರಾವಣ ರಾಜ್ಯ ಅದು. ಅದಾದ್ಮೇಲೆ ಇದನ್ನೇ ನಾನು ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ. ನೀವು ಹೋಗಿರೋದೇ ನಾನು ಹೇಳ್ತಾ ಇದ್ದೆ, ನೀವು ಅಷ್ಟರಲ್ಲೇ ಮಾತಾಡ್ತೀನಿ ಅಂದ್ರೆ. ಅಲ್ಲ, ಮೊದಲೇ ತಪ್ಪಿಟ್ರಲ್ಲ ನೀವು, ಮೊದಲೇ ಅಲ್ಲ ಫಸ್ಟೇ ತಪ್ಪಿಟ್ರಲ್ಲ, ಅದು ಸರಿ ಮಾಡೋಣ ಅಂತ. ದಾರಿ ತಪ್ಪಿಟ್ರೆ ಎಲ್ಲೋ ಹೋಗ್ಬಿಡುತ್ತೆ. ಇಲ್ಲ, ದಾರಿ ತಪ್ಪಿರೋದು ನಿಮ್ ಪೊಲೀಸ್ ಇಲಾಖೆ. ಇಲ್ಲ ದಾರಿ ತಪ್ಪಿರೋದು ಪೊಲೀಸ್ ಇಲಾಖೆ ಯಾವತ್ತು, ನಿಮ್ಗೂ ಗೊತ್ತಿದೆ, ಅವ್ರು ಯಾವತ್ತು ದಾರಿ ತಪ್ಪೋದಿಲ್ಲ, ನೀವು ತಪ್ಪಿಸ್ತಾರೆ ಅಷ್ಟೇ. ಇಲ್ಲ ನಾವು ಅಷ್ಟು ಸುಲಭನಾಗ ಆಗೋದಿಲ್ಲ ಸುನಿಲ್ ಸರ್. ಅವ್ರನ್ನ ಯಾರು ಬಿಡಲ್ಲ, ಅವರು ಎಂತೆಂತ ಘಟಾನುಘಟಿಗಳನ್ನ ದಾರಿ ತಪ್ಪಿಸಾರೆ. ನಿಮ್ಮನ್ನ ಬಿಡ್ತಾರ ನಮ್ಮನ್ನ? ಅಲ್ಲ, 3 ದಿನ ನೋಡಿ, ಅಲ್ಲಿ ಅಧಿವೇಶನ ನಡೀತಾ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ, ಆಚೆ ಬರಲೇ ಇಲ್ಲ. ಇಶ್ಯೂ ಬರಲೇ ಇಲ್ಲ, ಇಶ್ಯೂ ನೀವು ಹೋಗಿದ್ದು ಇಶ್ಯೂ ಬರಲಿಲ್ಲ, ಇಶ್ಯೂ ಆಗ್ಲಿಲ್ಲ ಅಲ್ಲಿ. ನಾನು ಅದನ್ನು ಹೇಳ್ತೀನಿ, ಈಗಾಗಲೇ ತನಿಖೆ ಮಾಡಿ 13 ಜನನ ಬಂಧಿಸಿದ್ದಾರೆ. ಅಲ್ಲಿಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅವರು ಹೋಗಿದ್ದಾರೆ. ಹೋದ್ಮೇಲೆ ಎಲ್ಲ ಪ್ರಕ್ರಿಯೆ ಶುರುವಾಗಿತ್ತು. ಅವ್ರು ಹೋಗಕ್ ಮುಂಚೆ ಏನೂ ಇರಲಿಲ್ಲ. ಹೋದ್ಮೇಲೆ ಅವ್ರಿಗೆ ಜಮೀನು ಕೊಡೋದು, ಅವ್ರಿಗೆ ಸೇಫ್ಟಿ ಕೊಡುವಂಥದ್ದು ಎಲ್ಲ ಹೋದ್ಮೇಲೆ ಆಗಿರೋದು ಎಲ್ಲ. ಅದಕ್ಕೆ ಮುಂಚೆ ಯಾರು ಹೋಗಿಲ್ಲ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಿಲ್ಲ. ನಾನು ಹೇಳೋದು, ಮಿನಿಸ್ಟರ್ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಬಂದಿದ್ರು ಅಲ್ಲಿಗೆ. ನಾನು ಇಲಾಖೆ ಸಚಿವನಾಗ ಇಲ್ಲ, ಅವತ್ತೇ ಬೆಳಿಗ್ಗೆನೆ ಹೋಗಿದ್ವಿ ನಾವು ಅಲ್ಲಿಗೆ. ಬೆಳಿಗ್ಗೆನೆ ಹೋಗಿದ್ವಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಮೇತ ಹೋಗಿದ್ವಿ.
ನಾನು ಹೋಗಿದ್ದೆ ಇಲಾಖೆ ಸಚಿವನಾಗಿ, ನಾನು ಹೋಗಿ ಬಂದೆ ಅಲ್ಲಿಗೆ. ನೀವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬೆಳಗಾವಿ. ಬೆಳಗಾವಿ ಹೌದು. ಅಲ್ಲಲ್ಲ, ಸತೀಶ್ ಅವರು ಕೂಡ ಬೆಳಗಾವಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಿನ್ನಲ್ಲಪ್ಪ. ಕಂಪ್ಲೇಂಟ್ ಅಲ್ಲ. ಬೆಳಗಾವಿ ಡಿಸ್ಟ್ರಿಕ್ಟ್ ಜಿಲ್ಲಾ ಉಸ್ತುವಾರಿ ಜೊತೆ ನಾವು ಅದಾದ್ಮೇಲೆ ಹೋಗಿ ಇಲಾಖೆ ಬಂದಿದ್ದೀವಿ ಅಂತ ಸಚಿವನಾಗಿ ಹೇಳ್ತಾ ನಾನು ಹೋಗಿ ಬಂದಿನಿ ಅಲ್ಲಿಗೆ. ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾನು ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನನ್ಗನ್ಸೋಂಥದ್ದು ಇಲ್ಲಿ ವ್ಯವಸ್ಥೆ ಕನ್ನಡಿ, ಅಲ್ಲಿನ ವ್ಯವಸ್ಥೆ ಒಂದು ಘಟನೆ, ಒಂದು ಕನ್ನಡಿ ಹಿಡಿಯೋ ರೀತಿ ಇದೆ. ಇವತ್ತು ಸರ್ಕಾರದ ನಡೆಗೆ ಇದೊಂದು ಕನ್ನಡಿ. ಈ ತರ ಘಟನೆ ಸರ್ಕಾರ ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅನ್ನ ನಾನು ಕೊಟ್ಟಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.